ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕದಲ್ಲಿ ರೆಡ್ಡಿ ಸಮುದಾಯ ತನ್ನದೇ ಆದ ಸಂಸ್ಕೃತಿಯನ್ನು ಪ್ರಭಾವವನ್ನು ಹೊಂದಿದೆ. ನೆರೆಯ ಆಂಧ್ರದ ಇಂದ ಬಂದು ವಲಸೆ ಬಂದಂತಹ ಈ ಜನಾಂಗ ಸುಮಾರು 400 ವರ್ಷಗಳ ಹಿಂದೆ ಈ ಕರ್ನಾಟಕದಾದ್ಯಂತ ವಲಸೆ ಬಂದಿದ್ದಾರೆ. ಆಯಾ ಪ್ರಾಂತಗಳು ಬಂದು ಆಯಾ ಪ್ರಾಂತಗಳ ಪರಿಸರಕ್ಕೆ ಅನುಗುಣವಾಗಿ ತಮ್ಮ ಆಚರಣೆಯನ್ನು ಸಂಸ್ಕೃತಿಯನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಈಗ ಮುಂಬೈ ಕರ್ನಾಟಕದಲ್ಲಿ ಒಂದು ರೀತಿ ಸಂಸ್ಕೃತಿಯನ್ನು ತಮ್ಮ ಆಚಾರ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ರೆಡ್ಡಿ ಸಮುದಾಯ ಮತ್ತೊಂದು ರೀತಿಯ ಸಂಸ್ಕೃತಿಯನ್ನು ತಮ್ಮ ಪೂಜಾ ಪದ್ಧತಿಗಳನ್ನು ವಿಧಿವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಹಳೆ ಮೈಸೂರು ಪ್ರಾಂತದ ರೆಡ್ಡಿ ಜನಾಂಗ ತಮ್ಮದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿದೆ. ಹೀಗೆ ರಾಜ್ಯಾದ್ಯಂತ ಇರುವಂತ ಎಲ್ಲಿ ನದಿ ದಂಡೆ ಇತ್ತು, ಎಲ್ಲಿ ಫಲವತ್ತಾದ ಭೂಮಿ ಇತ್ತು, ಇವ್ರ ಮೂಲ ಕಸುಬು ರೈತರಲ್ವಾ, ಅದಕ್ಕೆ ಎಲ್ಲಿ ಫಲವತ್ತಾದ ಭೂಮಿ ಇತ್ತು, ನೀರಿನ ಅನುಕೂಲತೆ ಇತ್ತು, ಅಲ್ಲಿ ಬಂದು ಇವರು ನೆಲೆಸಿದರು. ಈ ಹಿನ್ನೆಲೆಯಲ್ಲಿ ನಾವು ಬಹಳ ಈ ಕೋಸ್ಟಲ್ ರೀಜನ್ದಲ್ಲಿ ನಮ್ಮ ಹಾಸನ, ಮಂಡ್ಯ, ಮೈಸೂರಲ್ಲಿ ಈ ಜನಾಂಗ ಇಲ್ಲ. ಸುಮಾರು 25-35 ಲಕ್ಷದ ಮೇಲೆ ಇರುವಂತ ಈ ರೆಡ್ಡಿ ಜನಾಂಗ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಬಂದ್ರು 22ರಿಂದ 24 MLAs ಯಾವಾಗಲೂ ಇರ್ತಾರೆ. ಮೂರು ಜನ ಅಥವಾ 2 ಜನ ಯಾವುದೇ ಸರ್ಕಾರ ಬಂದ್ರು ಸಂಪುಟ ದರ್ಜೆಯ ಮಂತ್ರಿಗಳು ಇರ್ತಾರೆ. ಕರ್ನಾಟಕದ ಪ್ರಪ್ರಥಮ ಮುಖ್ಯಮಂತ್ರಿ ಸಹ ನಮ್ಮೂರಾಗಿರ್ತಾರೆ. ಅಷ್ಟೇಕೆ ನಮ್ಮ ದಕ್ಷಿಣ ಭಾರತದ ಎಲ್ಲಾ ಪ್ರಥಮ ಮುಖ್ಯಮಂತ್ರಿಗಳು ರೆಡ್ಡಿಗಳೇ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾಯಕತ್ವ ಗುಣ, ಊರಿಗೆ ಒಂದೇ ಮನೆ ಇದ್ರೂ ಊರಿನ ಉಸುಬಾರಿ ಎಲ್ಲ ತಗೊಂಡು ನೇತೃತ್ವ ವಹಿಸಿ ಊರಿನ ಹಬ್ಬ ಹುಣ್ಣಿಗೆ, ಜಾತ್ರೆ, ದೇವಸ್ಥಾನ, ಗುಡಿ ಗುಂಡಾರಕ್ಕೆಲ್ಲ ನೇತೃತ್ವ ವಹಿಸಿ ನಾಯಕತ್ವ ಗುಣಗಳಿರುವಂತ ಈ ರೆಡ್ಡಿ ಸಮುದಾಯ ಸುಮಾರು 100 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಅಂತ ಸ್ಥಾಪಿತಗೊಂಡಿದೆ. 1925ರಲ್ಲಿ ಸ್ಥಾಪಿತವಾಗಿರುವಂತಹ ಈ ರೆಡ್ಡಿ ಜನಸಂಘ ಸುಮಾರು 12,000 ಜನಕ್ಕೆ ವಿದ್ಯಾಭ್ಯಾಸ ಕೊಡ್ತಾ ಇದೆ. ಇಷ್ಟು ಎಲ್ಲ LKG ಇಂದ ಇಟ್ಕೊಂಡು ಇಂಜಿನಿಯರಿಂಗ್ ವರೆಗೂ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಇದಾವಲ್ಲಿ. ಇನ್ನು 2 ವರ್ಷದಲ್ಲಿ ಮೆಡಿಕಲ್ ಕಾಲೇಜ್ ಸಹ ಪ್ರಾರಂಭವಾಗಲಿದೆ. ಎಲ್ಲ ಸಮುದಾಯದ ಕೇವಲ ರೆಡ್ಡಿ ಜನಾಂಗಕ್ಕೆ ಅಷ್ಟೇ ಇಲ್ಲ, ಆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಎಲ್ಲ 12,000 ಜನರಲ್ಲಿ ಎಲ್ಲ ಸಮುದಾಯದ ಮಕ್ಕಳು, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸುಮ್ಮನೆ ನಮ್ಮ ಹಿರಿಯರು, ರೆಡ್ಡಿ ಸಮಾಜದ ಹಿರಿಯರೆಲ್ಲ ಚಿಂತನೆ ಮಾಡಿ ಮನೆಯಿಂದ ಅಡಿಗೆ ಮಾಡ್ಕೊಂಡು ಹೋಗಿ ಮುದ್ದೆ ಸಾರು ಮಾಡ್ಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಉಣಬಡಿಸಿ ಆ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಮದುವೆಗಳಾದ್ರೆ, ಈ ಸಮುದಾಯದ ಮದುವೆಗಳಾದ್ರೆ ಹುಂಡಿ ಇಟ್ಕೊಂಡು ಹಿರಿಯರು, ಬೆಂಗಳೂರಲ್ಲಿ ಹಿರಿಯರು ಹುಂಡಿ ಇಟ್ಕೊಂಡು ಮದುವೆಗಳಲ್ಲಿ ಹೋಗಿ ಚಂದ ಎತ್ತಿದ್ರಂತೆ. 4 ಆಣೆ 8 ಆಣೆ ₹1 ಹುಂಡಿಗೆ ಹಾಕ್ರಿ ಅಂತ. ಆ ರೀತಿ ಜೀವನದಿಂದ ಪ್ರಾರಂಭ ಮಾಡಿದಂತ ಈ ರೆಡ್ಡಿ ಜನಸಂಘ ಇವತ್ತು ಬೃಹತ್ ಪ್ರಮಾಣದಲ್ಲಿ ಬೆಳೆದಿದೆ. ಸುಮಾರು ಜನಕ್ಕೆ ಉದ್ಯೋಗ, ವಿದ್ಯಾಭ್ಯಾಸ ಕೊಡುತ್ತಿದೆ. ಆ ಸಮಿತಿಗೆ, ಸಂಘಕ್ಕೆ ಇವತ್ತು 100 ವಸಂತಗಳ ಸಂಭ್ರಮ. ನಾವೆಲ್ಲರೂ ರಾಜ್ಯಾದ್ಯಂತ ಇರುವಂತ ಎಲ್ಲ ಸಮಾಜ ಬಾಂಧವರು ಒಂದು ಕಡೆ ಸೇರಿ ಆ ಸಂಭ್ರಮವನ್ನು ಆಚರಣೆ ಮಾಡಬೇಕಂತ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಸೆಪ್ಟೆಂಬರ್ 24ನೇ ತಾರೀಕು ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಈ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾರ್ನಿಂಗ್ 1 ಸೆಷನ್, ಆಫ್ಟರ್ನೂನ್ 1 ಸೆಷನ್ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಎಲ್ಲಾ ಸಮುದಾಯದ ನಾಯಕರು, ಮಾಜಿ MLAಗಳು, ಹಾಲಿ MLAಗಳು, ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ನೆರೆಯ ರಾಜ್ಯದ ತೆಲಂಗಾಣದ CM ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮದ ಮೂಲಕ ಈ ಶತಮಾನೋತ್ಸವ ಸಂಭ್ರಮವನ್ನು ಎಲ್ಲ ನಾಡಿನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.